ವೀಕ್ಷಕರೇ, ಗದಗದಿಂದ ಬಹಳ ಸಮೀಪದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರದ ಕುರಿತಾಗಿ ಒಂದು ಬ್ಲಾಗ್ನಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಕಾರವಾರ ಬಳ್ಳಾರಿ ಹೈವೇಯನ್ನು ದಾಟಿ ಕಳಸಾಪುರ ಮಾರ್ಗವಾಗಿ ನಾಗಾವಿ ತಾಂಡಾದ ಮಾರ್ಗವಾಗಿ ನಾವು ಈ ಒಂದು ಪುಣ್ಯಕ್ಷೇತ್ರ ಜಲಶಂಕರಕ್ಕೆ ಹೋಗಬಹುದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಸುಂದರವಾದ ಸ್ಥಳ ಜಲಶಂಕರಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ನಿಮಗೆ ಸಿಗುತ್ತೆ. ವಿಶಾಲವಾದಂಥ ಬಯಲು, ಚಾರಣ ಪ್ರಿಯರಿಗಂತೂ ಹೇಳಿ ಮಾಡಿಸಿದಂಥ ಪರಿಸರ. ನೀವು ಆರಾಮಾಗಿ ಬೆಟ್ಟ ಗುಡ್ಡಗಳನ್ನು ಹತ್ತಲಿಕ್ಕೆ ಅಲ್ಲಿ ಬಹಳಷ್ಟು ಅವಕಾಶವಿದೆ. ಇಲ್ಲಿ ಈ ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ ಎರಡು ಮಾರ್ಗಗಳಿವೆ. ಒಂದು ಅಡವಿ ಸೋಮಾಪುರ ಮಾರ್ಗದಿಂದಲೂ ಕೂಡ ನೀವು ಈ ಸ್ಥಳಕ್ಕೆ ಬರಬಹುದು. ಇಲ್ಲವಾದರೆ ನೀವು ಕಳಸಾಪುರ ನಾಗಾವಿ ತಾಂಡಾದ ಮುಖಾಂತರನೂ ಕೂಡ ಈ ಸ್ಥಳಕ್ಕೆ ಬರಬಹುದು. ಗದಗದಿಂದ ಕೇವಲ 12 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಸುಂದರವಾದಂಥ ಸ್ಥಳ, ಕಪ್ಪತ್ತ ಗುಡ್ಡದ ಮಡಿಲಲ್ಲಿ ಬಹಳ ಸುಂದರವಾಗಿರುವಂಥ ಸಮಯವನ್ನು ಕಳೀಲಿಕ್ಕೆ ನಿಮಗೆ ಖುಷಿ ತರುವಂಥ ಒಂದು ಸ್ಥಳ. ಖಂಡಿತವಾಗಿ ನೀವು ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ರಿ ಅಂತ ಹೇಳುತ್ತಾ, ಮಾರ್ಗ ಮಧ್ಯದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಇದು ನೋಡ್ರಿ ಜಲಶಂಕರ ದೇವಾಲಯ ಇದೆ. ಭಾಳ ಸುಂದರವಾಗಿರುವಂಥ ದೇವಾಲಯ. ಇಲ್ಲಿಂದ ನೀವು ಬರುವಾಗ ಅಡವಿ ಸೋಮಾಪುರ ಮಾರ್ಗದಲ್ಲಿ ಕೂಡ ಬರಬಹುದು. ಎರಡು ಮಾರ್ಗಗಳಿವೆ. ನೀವು ಕಳಸಾಪುರ ಮಾರ್ಗದಿಂದ ಹೋದರೆ ಮಾತ್ರ ನಾನು ಹೇಳಿದ್ನಲ್ಲ, ಕಲ್ಯಾಣ ಚಾಲುಕ್ಯರ ಕಾಲದ ಈ ಶಿವ ದೇವಾಲಯ ಮಾರ್ಗದಲ್ಲಿ, ಅಂದರೆ ನಾಗಾವಿ ಮತ್ತು ಕಳಸಾಪುರದ ಮಧ್ಯೆ ಈ ಸುಂದರವಾದಂಥ ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೇಳಿ ಮಾಡಿಸಿದಂಥ ಈ ಒಂದು ಸುಂದರವಾದಂಥ ದೇವಸ್ಥಾನವನ್ನು ನೀವು ನೋಡಿಕೊಂಡು, ನಾನು ಆಗಲೇ ಹೇಳಿದ್ನಲ್ಲ, ಆ ಸುಂದರವಾದಂಥ ಬಯಲು ಪ್ರದೇಶಕ್ಕೆ ಇಲ್ಲಿಗೆ ಬರಬಹುದು. ಇಲ್ಲಿಂದ ನೀವು ಜಲಶಂಕರ ಪುಣ್ಯಕ್ಷೇತ್ರವನ್ನು ಸಂದರ್ಶನ ಮಾಡಿ ವಾಪಸ್ ಅಡವಿ ಸೋಮಾಪುರ ಮುಖಾಂತರನೂ ಗದಗಿಗೆ ಬರಬಹುದು. ಖಂಡಿತವಾಗಿ ಒಂದು ಸಲ ಈ ಸ್ಥಳಕ್ಕೆ ಭೇಟಿ ಕೊಡ್ರಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ವೆರಿ ಮಚ್.